ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೇನು ಕೃಷಿ ಕಡಿಮೆ ಸಮಯದಲ್ಲಿ ರೈತರಿಗೆ ಒಂದು ಒಳ್ಳೆಯ ಲಾಭ ಮಾಡಿಕೊಡುವಂಥ ನಮ್ಮ ಜೇನು ಕೃಷಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಅರ್ಶಿನಗೋಡಿ ಗ್ರಾಮದಲ್ಲಿ ಜೇನು ಕೃಷಿ ಕೈಗೊಂಡ ರೈತನ ಹೊಲಕ್ಕೆ ಬಂದಿದ್ದೇವೆ. ಇವತ್ತು ನಾವು ಬನ್ನಿ ನಮ್ಮ ರೈತನ ಅನಿಸಿಕೆಗಳನ್ನು ಕೇಳೋಣ. ಅಷ್ಟು ಮಾಲಕ್ ನಾವು ಫೋನ್ ಹಚ್ತೇವ್ರಿ. 100 ರೂಪಾಯಿ ನೀವು ಬಂದ್ರೆ ಬಂದಿಟ್ಟು ಹೋಕನ್ರಿ. ಇದು ಜೇನು ಒಳ್ಳೆ ಅವ್ರಿಗೆ ಕೊಡ್ತೀರ? ಏನ್ರಿ ತುಪ್ಪ ತಗೊಂಡು ಹೋಕನ್ರಿ. ಭಾರಿ ಚೆನ್ನಾಗಿಲ್ಲ ರೀ. ಯಾರು ಇಲ್ಲ ರೀ, ಅವ್ರು ತೆಗಿ ಮುಂದಟ ಏನು ಮಾಡಲ್ಲ. ಮೊನ್ನೆ ತೆಗ್ದತ್ರಿ ತುಪ್ಪ ಅದನ್ನ. ಹೌದ್ರಿ. ಹುಳ ಹಾಕಂಬಗ್ಯಾವ್ರಿ. ಅವಾಗ ಎಪ್ಪತ್ತದ ರೀ. ಇನ್ನೊಂದು 100 ಬಾಕ್ಸ್ ಹಾಕಾಡಿ ಬೇರೆ ಕಡೆ ಅವ. ಹೌದ್ರಾ? ಇಲ್ಲಿ 70 ಬಾಕ್ಸ್ ಕುಂದ್ರಸ್ರ ಚಲೋ ಐತ್ರಿ ಆದಾಯ ಇದ್ರಾಗ. ಹ್ಞೂ ರೀ. ಎಷ್ಟು ಒಂದು ಈ ಸೂರ್ಯಕಾಂತಿ ಮುಗಿಯೋದ್ರಾಗ ಬಂದ್ಬಿಡ್ತೇನ್ರಿ ಅದು? ಒಂದು ಸೂರ್ಯಕಾಂತಿ ಮುಗಿಯೋದಕ್ಕೆ ಒಂದು 2-3 ಸೂರ್ಯ ತೆಗಿತೀವಿ. ಹೌದ್ರಿ? ಒಂದು 100 ರೂಪಾಯಿ ಮುಗಿತಾನೆ 2-3 ಸೂಟ ತೆಗಿತಾರೆ. ಈಗ ತಂದು ಕುಂದ್ರಸ್ದಾಗ ಎಷ್ಟು ದಿವ್ಸಕ್ಕೆ ಬರೋಕೆ ಚಲೋ ಆಗತ್ತೆ ಅದು? ಅದು 1 ವಾರಕ್ಕೆ ಬರ್ತದೆ. ಒಂದೇ ವಾರಕ್ಕೆ ರೀ? ಹುಳ ತಾನ ಹೋಗ್ರಿ. ಇಲ್ಲಿ ಐತಿ ನೋಡ್ರಿ, ಮುಂದೆ ಬಾಯಿ ಇರ್ತದ್ರಿ. ಅದು ತರೋತನ ಅಟ್ಟೆ ಬಂದು ರೀ. ಅದು ಅಟ್ಟ ಹೋಗ್ತಾವ್ರಿ, ಅಟ್ಟ ಬರ್ತಾವ್ರಿ ಅವು. ಅದು ಬಂದಿಟ್ಟಿಂದ ಬಾಯಿ ಓಪನ್ ರೀ. ಅದು ಈಗ ಆ ಬಾಯಿಗೆ ತಾವ ಹೋಗ್ತಾವ ತಾವ ಬರ್ತಾವ್ರಿ. ಮತ್ತು ಬೇರೆ ಡಬ್ಬಿಗೆ ಹೋಗೋದಿಲ್ರಿ ಅವು. ಹೌದ್ರಾ? ಈ ಬಾಕ್ಸಿಂದ ಇದಕ್ಕೆ ಬರೋದ್ರಿ. ಇದನ್ನ ಕಿತ್ತಿ ಕಡಿ ಇಟ್ರು ಇಲ್ಲೇ ಹಾರ್ಯಾಡ್ತಾವ ಹುಳ ರೀ. ಅವು ಎದ್ದು ಬಂದರು ಇಲ್ಲೇ ಹಾರ್ಯಾಡು. ಒಂದು ರೂಢ ಮಾಡಿದ್ರೆ ಒಂದು 4 ಕಿಲೋಮೀಟರ್ ದೂರ ಇಟ್ಟಿಂದ ಈ ಬಾಕ್ಸಿಗೆ ಬರಕ್ಕೆ ಚಾಲು ಮಾಡ್ತಾವ್ರಿ ಅವು. ಬಟ್ ಮೆಟ್ 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಕತ್ರಿ ಒಂದು ಹುಳ ತಗೊಂಡು. ಈ ಹುಳ ನೀವು ಹುಳನೂ ತುಂಬಿರ್ತೀರಿ? ಪಂಜಾಬ್ನಿಂದ ಇರ್ತಾವ್ರಿ ಸರ್. ಇದು ಹೌದ್ರಿ? ಹಾಂ ರೀ. ಯಾರು ತರಿಸ್ತಾರೆ? ನಾವು ಬೆಂಗಳೂರದ ಮಾಲಕ್ ತರಿಸ್ತಾರೆ. ನೀವು ಹೇಳಿದ್ರೆ ನಿಮ್ಗೆ ತಂದು ಕೊಡ್ತಾನೆ ಬರ್ರಿ. ಹೌದ್ರಾ? ರೈತರು ಮಾಡಕ್ಕಂದ್ರೆ ಬೇರೆ ಹುಳ ಅದಾವ್ರಿ. ನಿಮ್ಗೆ ಹುಳ ದಕ್ಕಲ್ರಿ. ನಿಮ್ಗೆ ರೈತರು ಮಾಡಕ್ಕೆ ಸುಮ್ಮನೆ ಇದು ಬಿಸ್ನೆಸ್ ಮಾಡ್ಬೇಕಂದ್ರೆ ಈಗ ಬರ್ತದೆ. ರೈತರಿಗೆ ಅಂದ್ರೆ ಅವೊಂಥರ ಹುಳ ಸಣ್ಣ ಜೇನಿಂದ ಒಂದು ವಾರ ಬರ್ತದೆ. ಅದು ಗೋರ್ಮೆಂಟ್ ಕಡೆ ಕೊಡ್ತಾರೆ. ಹೇಳ್ತೇವೆ ಬೇಕಾದ್ರೆ ಹ್ಞೂ ನಾವೇ ಕೊಡೋರು ಆದ್ರೆ ಇವ್ರನ್ನ ಬಾಕ್ಸ್ ರೆಡಿ ಮಾಡಿ ಎಲ್ಲ ಹುಳ ತಂದು ಕೊಡ್ತಾರೆ ಇವ್ರು ಗೋರ್ಮೆಂಟಕ್ಕೆ. ಗೋರ್ಮೆಂಟ್ ನಿಮ್ಗೆ ಇದು ಕಟ್ಟಾಗಿ ಅಲ್ರಿ ಒಂದು ಪೆಟ್ಟಿಗೆಗೆ ಎಷ್ಟು ಕೆಜಿ ಬರುತ್ತೆ ರೀ? 1 ಕೆಜಿಗೆ ಒಂದು ಬಾಕ್ಸಿನಿಂದ ರೀ ಹಾಂ ಫುಲ್ ಇತ್ತಂದ್ರೆ ಒಂದು 3 ಕೆಜಿಯಿಂದ 4 ಕೆಜಿ ತನಕ ಬರ್ತದೆ. ಈ ಬಾಕ್ಸ್ನಾಗ 3 ಕೆಜಿ ತನಕ ಬರುತ್ತೆ ರೀ? ಹಾಂ ರೀ. ಓಹೋ ಇದ್ರಾಗ ರೀ ಹ್ಞೂ ಇದು ಈಗ ಫುಲ್ ಅದ್ರಿ. ಹಾಂ ರೀ. ಇದು ಒಂದು ವಾರಕ್ಕೆ 5 ಕೆಜಿ ತೆಗಿತೇವೆ. ಒಂದು ವಾರಕ್ಕೆ 5 ಕೆಜಿ ರೀ? ಬಾಬಾ. ಹ್ಞೂ 1 2 10 ಇರ್ತಾವೆ. ತೆಗೆದು ವರ್ಷ ಒಂದು ಸಟ್ ತೆಗಿ. ಹೇ ಕಡಿತಾವೆ. ಇರಲಿ ಅವ್ರ ಕಡೆ ತಂಪ ತೆಗಿತಲ್ರಿ ಗಟ್ಟ. ಬಿಸ್ಲಾಗ ಆಗ್ಬೇಕ್ರೆ. ಬಿಸಿಲ ಬಂದರು ಎಲ್ಲ ಕಟ್ಟಿಗೆ ಫ್ರೇಮ್ ಅಷ್ಟ ಮಾಡಿರ್ತೀರ ನೀವು ಖಾಲಿ? ಅದು ಉತ್ಪತ್ತಿ ಆಗಲ್ರಿ. ಅದ್ರ ಬರೇ ತುಪ್ಪ ತಕ್ಕೋಬೋದು, ಹುಳ ಉತ್ಪತ್ತಿ ಆಗಲ್ಲ. ಹಂಗಾಗಿ ನಾವು ಕಟ್ಟಿ ಸೀಟ್ ಕೊಟ್ಟೇವಂದ್ರೆ ಅದ್ರಾಗ ಅರ್ಧ ತುಪ್ಪ ಅರ್ಧ ಹುಳ ಉತ್ಪತ್ತಿ ಆಗ್ತಾರೆ. ಹಂಗೆ